ಹಲೋ ನಮಸ್ಕಾರ. ನಾವು ಬೆಳೆದಂಗೆಲ್ಲ ಏನಾಗತ್ತೆ, ವಯಸ್ಸು ಆಗ್ತಾ ಹೋಗುತ್ತೆ. ಇದು ಒಂದು ನ್ಯಾಚುರಲಿ ಎಲ್ಲರಿಗೂ ಆಗುವಂತದ್ದು. ಸೊ ಇದ್ರ ಜೊತೆಗೆ ನಮ್ಮ ಬ್ರೈನ್ಗೂ ಕೂಡ ಏನಾಗತ್ತೆ, ಏಜ್ ಆಗತ್ತೆ. ನಾವು ಬೆಳೆದಂಗೆಲ್ಲ ಏನಾಗತ್ತೆ, ಬ್ರೈನ್ ವ್ಯಾಲ್ಯೂಮ್ ಏನಾಗತ್ತೆ, ಸ್ಟ್ರಿಂಕ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಬ್ರೈನ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಾವು ಏನ್ ಮಾಡ್ತೀವಿ, ಮುಖನ ಕ್ಲೆನ್ಸ್ ಮಾಡ್ಕೋತೀವಿ, ಬಾಡಿನ ಡಿಟಾಕ್ಸ್ ಮಾಡ್ಕೋತೀವಿ. ಆದ್ರೆ ಬ್ರೈನ್ ಅನ್ನ ಹೇಗೆ ಶುದ್ಧೀಕರಣ ಮಾಡ್ಕೊಳ್ಳೋದು ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದರ ಡಿಟಾಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಸಾಕಷ್ಟು ವಿಷಯಗಳನ್ನ ನಾವು ನಮ್ಮ ಬ್ರೈನ್ ಅಲ್ಲಿ ತಲೆಯಲ್ಲಿ ತುಂಬಿಕೊಂಡಿರ್ತೀವಿ. ಬೇಕಾಗಿರೋದನ್ನು ತುಂಬಿಕೊಂಡಿರ್ತೀವಿ, ಬ್ಯಾಡ್ ಆಗಿರೋದನ್ನ ತುಂಬಿಕೊಂಡಿರ್ತೀವಿ. ಸೊ ಅದರ ಶುದ್ಧೀಕರಣ ತುಂಬಾ ಇಂಪಾರ್ಟೆಂಟ್. ಹೇಗ್ ಮಾಡೋದು ಅದರ ಶುದ್ಧೀಕರಣ ಅಂತಂದ್ರೆ ಮೆಡಿಟೇಷನ್ ದಿಂದ. ಮೆಡಿಟೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಡೈಲಿ ಅಟ್ಲೀಸ್ಟ್ ನಾವು 10 ರಿಂದ 15 ನಿಮಿಷ ಆದ್ರೂ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡೋದನ್ನ ಕಲಿಬೇಕು. ಸೊ ಈ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಬ್ರೈನ್ ಹೆಲ್ತ್ ಚೆನ್ನಾಗಿರೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಆಗೋದಿಕ್ಕೆ, ನಮ್ಮ ಮೈಂಡ್ ಫೋಕಸ್ ಆಗೋದಿಕ್ಕೆ, ಮತ್ತೆ ನಮ್ಮ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಸಾಕಷ್ಟು ವಿಷಯದಲ್ಲಿ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೆ ಕ್ಲಾರಿಟಿ ಕೂಡ ಸಿಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮೇನ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗೋದಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಮೆಡಿಟೇಷನ್ ಮಾಡೋದ್ರಿಂದ. ಮತ್ತೆ ನಾವು ಕಾಮ್ ಆಗಿರೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ನಾವು ನಮ್ಮ ಬ್ರೈನ್ ಹೆಲ್ತ್ ಅನ್ನ ಕಾಪಾಡ್ಕೋಬಹುದು. ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.